ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ಒಳ್ಳೆ ಟಾಪಿಕ್ ವಿಷಯನ ತಗೊಂಡು ಬಂದಿದ್ದೀನಿ. ಅದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನೆಲ್ಲನೂ ನಿಮಗೆ ಗೊತ್ತಿರೋ ಅಂಥವರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ನೀವಿದ್ದರೆ ನಾವು, ನೀವಿಲ್ಲದೆ ನಾವಿಲ್ಲ. ಅಭಿಮಾನಿಗಳಿಲ್ಲದೆ ಯಾರು ಸ್ಟಾರ್ ಆಗೋಕ್ಕೂ ಆಗಲ್ಲ, ಯಾರು ಬೆಳೆಯೋಕ್ಕೂ ಆಗಲ್ಲ. ಅಣ್ಣವರು ಹೇಳಿದ್ದಾರೆ, ಅದು ಡೈಲಾಗ್ ಅಂದ್ಕೊಳ್ತಾರಲ್ಲ, ಖಂಡಿತ ಡೈಲಾಗ್ ಅಲ್ಲ, ಅದು ವಾಸ್ತವ. ಅಭಿಮಾನಿಗಳೇ ನಮ್ಮನೆ ದೇವರು. ಅಭಿಮಾನಿಗಳಲ್ಲದೆ ಯಾರೂ ಇಲ್ಲ. ಹೀರೋ ಜೀರೋ ಆಗ್ಬೇಕಂದ್ರು ಅಭಿಮಾನಿಗಳೇ, ಜೀರೋ ಹೀರೋ ಆಗ್ಬೇಕಂದ್ರು ಅಭಿಮಾನಿಗಳೇ. ಆ ಥರ ಇರೋದು ಪ್ರಪಂಚ. ಅಭಿಮಾನಿಗಳಿದ್ರೆ ರಾತ್ರೋನ್ರಾತ್ರಿ ಸ್ಟಾರ್, ರಾತ್ರೋನ್ರಾತ್ರಿ ಸ್ಟಾರ್. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಒಂದೊಂದು ವಿಡಿಯೋ ವೈರಲ್ ಆಗೇನೇನೆ ರಾತ್ರೋನ್ರಾತ್ರಿ ಬೆಳಕರಿಯೋಷ್ಟೊತ್ತಿಗೆ ಸ್ಟಾರ್ ಆಗಿದ್ದಾರೆ. ಈ ಹೆಂಗಪ್ಪ ಬೆಳಕರಿಯೋಷ್ಟೊತ್ತಿಗೆ ಕರೋಡ್ಪತಿ ಆದ ಅನ್ನೋ ಥರ ಬೆಳಕರಿಯೋಷ್ಟೊತ್ತಿಗೆ ಸ್ಟಾರ್ ಆಗಿರೋರಿದ್ದಾರೆ. ಆ ಥರ ಎಷ್ಟೋ ಉದಾಹರಣೆಗಳಿದೆ. ಅದರಿಂದ ಯಾವತ್ತೂ ಅಭಿಮಾನಿಗಳಿರಬೇಕು. ಅದೇ ಥರನೇ ಇನ್ನೊಂದು ಏನಂದರೆ, ನಾನು ಮುಖ್ಯವಾಗಿ ಹೇಳೋದಕ್ಕೆ ನಿಮ್ಮ ಹತ್ರ ಬಯಸೋದೇನೆಂದರೆ, ನಾನು ಯಾವುದೇ ಥರ ಎಂಟರ್ಟೈನ್ಮೆಂಟ್ ವಿಡಿಯೋ ಮಾಡಲ್ಲ. ನಾನು ಆ್ಯಕ್ಚುಲಿ ಜನಗಳಿಗೆ ಉಪಯೋಗ ಆಗೋಂಥ ವಿಷಯ ಮಾತ್ರನೇ ನಾನು ಜನಗಳಿಗೆ ತಿಳಿಸೋದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ ಅನ್ನೋದನ್ನು ಮಾಡಿರೋದು. ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ. ಯಾಕಂದರೆ ನನ್ನ ಕಡೆಯಿಂದ ಜನಗಳಿಗೆ ಏನು ಮಾಹಿತಿ ತಲುಪಿಸೋದಕ್ಕಾಗುತ್ತೋ ಆ ಮಾಹಿತಿನ ತಲುಪಿಸ್ಬೇಕು ಅನ್ನೋದು ಮಾತ್ರನೇ. ಇನ್ನೊಂದು ಗೊತ್ತಿಲ್ಲದೆ ಇರೋಂಥ ವಿಷಯಗಳ ಬಗ್ಗೆ ಒಂದು ಜನಗಳಿಗೆ ಅವೇರ್ನೆಸ್ ಅನ್ನೋದೊಂದು ಕ್ರಿಯೇಟ್ ಮಾಡಬೇಕು ಅನ್ನೋದು ಮಾತ್ರನೇ ನನ್ನ ಉದ್ದೇಶ. ಅದೇ ಇದರಿಂದಲೇ ನಾನು ಯಾವುದೇ ಇದಾದರೂ ಕೂಡ ನಾನು ಅಲ್ಲಿ ನನಗೆ ಉಪಯೋಗ ಏನಾಗುತ್ತೆ, ನನಗೆ ವಿಷಯ ಏನು ಗೊತ್ತಿರುತ್ತೆ ಅದನ್ನು ಮಾತ್ರ ನಾನು ಶೇರ್ ಮಾಡ್ಕೊಳ್ಳಿಕ್ಕೇನೆ ನಾನು ಬಯಸ್ತೇನೆ. ಯಾಕಂದರೆ ಎಷ್ಟೋ ಜನ, ಯಾಕಂದ್ರೆ ಎಲ್ಲರಿಗೂ ಎಲ್ಲ ಗೊತ್ತಿರಲ್ಲ. ಯಾಕಂದರೆ ಒಂದೊಂದು ವಿಷಯದಲ್ಲಿ ಎಷ್ಟೋ ಗೊಂದಲಗಳಿರುತ್ತೆ, ಎಷ್ಟೋ ಇದಿರುತ್ತೆ. ಅದೆಲ್ಲನೂ ನಂದು ಪ್ರತಿಯೊಂದರಲ್ಲೂ ಎಕ್ಸ್ಪರ್ಟ್ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ವಿಷಯನೂ ತಿಳ್ಕೊಳಕ್ಕಾಗುತ್ತಾ ಸರ್ ಅಂತ ಕೇಳ್ಬೋದು ನೀವು. ಎಲ್ಲ ವಿಷಯನೂ ಪೂರ್ತಿ ತಿಳ್ಕೊಳಕ್ಕಾಗಲ್ಲ. ಸ್ವಲ್ಪ ಆದರೂ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಬೇಸಿಕ್ ನಾಲೆಡ್ಜ್ ಆದರೂ ಇರಬೇಕು ಜೀವನ ಮಾಡಬೇಕು ಅಂದರೆ. ಆ ಬೇಸಿಕ್ ನಾಲೆಡ್ಜ್ ಒಂದು ಇತ್ತು ಅಂತಂದರೆ ಖಂಡಿತ ನಾವು ನೆಮ್ಮದಿಯಾಗೂ ಬದುಕ್ಬೋದು, ಧೈರ್ಯವಾಗೂ ಬದುಕ್ಬೋದು, ಯಾರ ಸಪೋರ್ಟ್ ಇಲ್ಲದೇನೂ ಬದುಕ್ಬೋದು. ಅದು ಇರೋದು. ಆದ್ದರಿಂದ ಪ್ರತಿಯೊಬ್ಬರು ಅಟ್ಲೀಸ್ಟ್ ಬೇಸಿಕ್ ತಿಳ್ಕೊಳ್ಳಿ. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾರನ್ನು ಅಪ್ರೋಚ್ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಅದೆಲ್ಲ ತಿಳ್ಕೊಂಡಾಗ ಮಾತ್ರನೇ ನಮಗೂ ಒಂದು ರೆಸ್ಪೆಕ್ಟ್ ಅನ್ನೋದೊಂದು ಇರುತ್ತೆ. ಮತ್ತು ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ತೀವಿ. ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇದರಿಂದ ಪ್ರತಿಯೊಬ್ಬರೂ ನನ್ನ ವಿಡಿಯೋಸನ್ನು ಕೊನೆವರೆಗೂ ನೋಡಿ. ಯಾಕಂದರೆ ನೀವು ಅರ್ಧದಲ್ಲೇನೆ ನಿಲ್ಲಿಸ್ಬಿಟ್ರೆ ಪೂರ್ತಿ ವಿಡಿಯೋ ನೋಡಿದಾಗ ಮಾತ್ರನೇ ಈ ವಿಷಯದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಅದನ್ನು ನೀವು ಪ್ರಯತ್ನ ಮಾಡಲಿಕ್ಕೆ ಕೂಡ ಯೂಸ್ ಆಗುತ್ತೆ. ನೀವು ಅರ್ಧಂಬರ್ಧ ನೋಡ್ಕೊಂಡೋಗಿ ಏನು ತಾನೇ ಟ್ರೈ ಮಾಡ್ತೀರಾ, ನೀವು ಹೆಂಗೆ ಹೋಗ್ತೀರಾ, ಅದು ಇಂಪಾರ್ಟೆಂಟ್ ಅಲ್ಲ. ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಟಾಪಿಕ್ ಅಂತ ಹೇಳಿದೆ, ಟೈಮ್ ವೇಸ್ಟ್ ಮಾಡಿದೆ. ನಾವು ಏನು ಟಾಪಿಕ್ ಅಂತಂದೇಳಿ ತಿಳ್ಕೊಳ್ಳೋಣ. ಆ ವಿಷಯದ ಬಗ್ಗೆ ನಾವು ಇದು ಮಾಡೋಣ. ಓಕೆ, ಇವತ್ತು ಏನಿಲ್ಲ, ಜನಗಳಿಗೆ ಸುಮಾರು ದಿನದಿಂದ ಗೊಂದಲ ಏನಿದೆ ಅಂತಂದರೆ, ಗೃಹಲಕ್ಷ್ಮಿ ಸ್ಕೀಮ್ 15ನೇ ಕಂತು ಇನ್ನೂ ಬಂದಿಲ್ಲ. 15ನೇ ಕಂತು ಇನ್ನೂ ಬಂದಿಲ್ಲ. ಗ್ಯಾರಂಟಿ ನಿಲ್ಲಿಸ್ಬಿಟ್ಟಿದ್ದಾರೆ, ಅದಕ್ಕೆ ಬರ್ತಾ ಇಲ್ಲ. ಖಂಡಿತ ಗ್ಯಾರಂಟಿಗಳು ನಿಲ್ಲಿಸಿಲ್ಲ. ಯಾವುದೇ ಗೌರ್ನಮೆಂಟ್, ಏನು ಕರ್ನಾಟಕ ಗೌರ್ನಮೆಂಟ್
5 ಗ್ಯಾರಂಟಿಗಳನ್ನ ಏನನ್ನ ಅನೌನ್ಸ್ ಮಾಡಿದ್ದಾರೆ, 5 ಗ್ಯಾರಂಟಿಯಲ್ಲಿ ಯಾವುದೂ ನಿಂತಿಲ್ಲ, ಅದು ನಿಲ್ಲೋದು ಇಲ್ಲ. ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ, ಯಾಕಂದರೆ ಸಿದ್ದರಾಮಣ್ಣ ಅವ್ರದ್ದು ಇದು ಕೊನೆ ಟರ್ಮ್. ಅವರು ಇರೋವರೆಗೂ ಯಾವುದೇ ಗ್ಯಾರಂಟಿನೂ ನಿಲ್ಲಲ್ಲ. ಏನಕ್ಕಾಗಿ ಲೇಟ್ ಆಗ್ತಾ ಇದೆ ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಅಂತ ಕೇಳ್ಬೋದು ನೀವು. ಯಾಕಂದರೆ ಫಂಡ್ ಯಾವುದೇ ಗೌರ್ನಮೆಂಟ್ ಇಟ್ಕೊಂಡಿರಲ್ಲ. ಫಂಡ್ ಜನ್ರೇಟ್ ಮಾಡಬೇಕು. ಫಂಡ್ ಜನ್ರೇಟ್ ಮಾಡಿದ್ದ ಆದಮೇಲೆ ಸರ್ಕ್ಯುಲೇಷನ್ ಆಗೋದು. ಯಾವುದಕ್ಕೆ ಆಗಲಿ, ಯಾವುದೇ ಗೌರ್ನಮೆಂಟ್ ಆಗಲಿ, ನಮ್ಮ ಕರ್ನಾಟಕ ಗೌರ್ನಮೆಂಟ್ ಅಲ್ಲ, ಯಾವುದೇ ಗೌರ್ನಮೆಂಟ್ ಆದರೂ ಕೂಡ ಯಾವುದೇ ಒಂದು ಯೋಜನೆಯನ್ನು ರೂಪಿಸ್ಬೇಕಂದ್ರೂ ಕೂಡ ಅವರು ಅದಕ್ಕೆ ಪ್ರೀ ಪ್ಲ್ಯಾನ್ ಅನ್ನೋದು ಮಾಡಿಕೊಂಡು ಅದಕ್ಕೆ ಯಾವ ಥರ ಫಂಡನ್ನು ನಾವು ಜನ್ರೇಟ್ ಮಾಡಬೇಕು ಅಂತಂದೇಳಿ ಎಲ್ಲ ಇದು ಮಾಡಿಕೊಂಡು ಆಮೇಲೆ ಅವರು ಆ ಸ್ಕೀಮನ್ನು ಅನೌನ್ಸ್ ಮಾಡ್ತಾರೆ, ಆ ಯೋಜನೆನ ಜಾರಿಗೊಳಿಸ್ತಾರೆ. ಅದೇ ಥರನೇ ಇಲ್ಲೂ ಕೂಡ 5 ಯೋಜನೆಗಳನ್ನ ಜಾರಿಗೊಳಿಸಿದ್ರು. ಅದರಲ್ಲಿ ಈ ಗೃಹಲಕ್ಷ್ಮಿ ಸ್ಕೀಮ್ ಆಗ್ಬೋದು ಮತ್ತು ಗ್ಯಾರಂಟಿ ಬಸ್ಸು ಇವೆರಡೂ ನಿಂತೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಲ್ಲಲ್ಲ. ಯಾಕಂದರೆ ಫ್ರೀ ಬಸ್ಸೂ ನಿಂತಿಲ್ಲ, ನಿಮಗೆ ಇದು ಗೃಹಲಕ್ಷ್ಮಿದು ನಿಂತಿಲ್ಲ. ಗೃಹಲಕ್ಷ್ಮಿದು ಇದು 15ನೇ ಕಂತು. 15ನೇ ಕಂತು ಬರಬೇಕಿವಾಗ. ಆ 15ನೇ ಕಂತು ಆಲ್ರೆಡಿ ಮೊನ್ನೆನೇ ರಿಲೀಸ್ ಆಗಿದೆ. 11ನೇ ತಾರೀಕಿಂದಲೇ ರಿಲೀಸ್ ಆಗಿದೆ. 11ನೇ ತಾರೀಕಿಂದ ಆಲ್ರೆಡಿ ಆಲ್ಮೋಸ್ಟ್ ನನ್ನ ಅನಲೈಸ್ ಪ್ರಕಾರ, ನಾನಿವಾಗ ಚೆಕ್ ಮಾಡಿದ ಪ್ರಕಾರ 26% ಆಲ್ರೆಡಿ ಕ್ರೆಡಿಟ್ ಆಗಿದೆ. 26 to 30% ಆಲ್ರೆಡಿ ಕ್ರೆಡಿಟ್ ಆಗಿದೆ. ಇನ್ನು ನಿಯರ್ಲಿ 70% ಮಾತ್ರನೇ ಕ್ರೆಡಿಟ್ ಆಗಬೇಕು. ಅದು ಕೂಡ ನಿಮಗೆ 18ನೇ ತಾರೀಕಿನ ಒಳಗಡೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಪ್ರತಿಯೊಬ್ಬರಿಗೂ 100% 18ನೇ ತಾರೀಕು ಒಳಗಡೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಯಾರೇ ಹೇಳಿದ್ರು ಕೂಡ ಯಾವುದೇ ಊಹಾಪೋಹಗೂ ನೀವು ಕಿವಿಗೊಡಬೇಡಿ. ನಿಮಗೆ 18ನೇ ತಾರೀಕುವರೆಗೂ ನೋಡಿ, 18ನೇ ತಾರೀಕು ನೀವು ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದರೊಳಗಡೆನೇ ನಿಮಗೆ ಅಮೌಂಟು ಕ್ರೆಡಿಟ್ ಆಗಿರುತ್ತೆ. ಅದು ಆಲ್ರೆಡಿ ಅಫಿಷಿಯಲಿ ಅನೌನ್ಸ್ ಆಗಿದೆ. ಅಫಿಷಿಯಲಿ ನಿಮಗೆ ರಿಲೀಸ್ ಕೂಡ ಆಗಿದೆ ಅಮೌಂಟ್. ಬಟ್ ಇದ್ದೇ ಇರುತ್ತಲ್ವ ಟ್ರಾಫಿಕ್. ಆ ಟ್ರಾಫಿಕ್ಕಲ್ಲಿ ನಿಮಗೆ ಬರೋದು ಲೇಟ್ ಆಗ್ತಾ ಇದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರು ಏನು ಹೇಳಿದ್ರು ಕೇಳಕ್ಕೆ ಹೋಗ್ಬೇಡಿ. ಯಾವ ಸ್ಕೀಮು ನಿಂತಿಲ್ಲ, ಯಾವ ಸ್ಕೀಮ್ ಇದು ಆಗಿಲ್ಲ, ಹೋಲ್ಡು ಮಾಡಿಲ್ಲ. ಏನಂದರೆ ಫಂಡ್ ಜನ್ರೇಟಿಂದ ಡಿಲೇ ಆಗ್ತಾ ಇದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಬಂದಿದೆ, ಆಲ್ರೆಡಿ ಬಂದಿದೆ. 15ನೇ ಕಂತು ಆಲ್ರೆಡಿ ಡೆಪಾಸಿಟ್ ಆಗೋಗಿದೆ. ಏನಂದರೆ ಸ್ಟೆಪ್ ಬೈ ಸ್ಟೆಪ್ ಇಷ್ಟಿಷ್ಟು ಜನಕ್ಕೆ ಅಂತ ಹೋಗುತ್ತೆ. ಎಲ್ಲ ಒಂದೇ ದಿನನೇ. ಯಾಕಂದರೆ ಇದು ಲ್ಯಾಕ್ಸ್ ಟುಗೆದರ್ ಇಲ್ಲ, ಕ್ರೋಸ್ ಟುಗೆದರ್ ಇರೋದು. ಹತ್ತತ್ರ 1,98,00,000 ಏನೋ ಇದ್ದಾರೆ ಫಲಾನುಭವಿಗಳು, ಗೃಹಲಕ್ಷ್ಮಿ ಫಲಾನುಭವಿಗಳು. ಅಷ್ಟು ಜನಕ್ಕೆ ಅಕೌಂಟ್ಗೆ ಹಾಕ್ಬೇಕಲ್ವಾ? ಅಷ್ಟು ಜನ ಅಕೌಂಟಿಗೆ ಡೆಪಾಸಿಟ್ ಆಗಬೇಕು ಅಂತಂದರೆ ತಮಾಷೆನಾ? ನಾವು ಯಾವ್ದಾನ ಒಂದು ಅಕೌಂಟ್ಗೆ ಇದು ಮಾಡಬೇಕು ಅಂತಂದರೆ ನಾವು ಅಷ್ಟು ಪಶ್ಚಾತ್ತಾಪ ಪಡ್ತೀವಿ. ಅಷ್ಟು ಅಕೌಂಟಿಗೂ ನಿಮಗೆ ಇದಾಗದೆ ಹಾಕಬೇಕು ಅಂತಂದರೆ, ಯಾಕಂದರೆ ಫಂಡ್ ಜನ್ರೇಟ್ ಆಗಬೇಕು, ಅದನ್ನು ಇದು ಮಾಡ್ಕೊಳ್ಬೇಕು, ಮ್ಯಾನೇಜ್ ಮಾಡಿಕೊಂಡು ಅಕೌಂಟ್ಸ್ಗೆಲ್ಲನೂ ಡೆಪಾಸಿಟ್ ಮಾಡಬೇಕು. ಆ ಪ್ರಾಸೆಸ್ ಆಗೋಗಿದೆ ಆಲ್ರೆಡಿ. ನಿಮಗೆ 11ನೇ ತಾರೀಕು, ಡಿಸೆಂಬರ್ 11ನೇ ತಾರೀಕಿಂದಲೇ ಎಲ್ಲ ಅಕೌಂಟ್ಗೂ ಕ್ರೆಡಿಟ್ ಆಗಲಿಕ್ಕೆ ಅದನ್ನು ಇದು ಮಾಡಿದ್ದಾರೆ. ಅದು ಆಲ್ರೆಡಿ ಜಾರಿ ಕೂಡ ಆಗೋಗಿ ಆಲ್ರೆಡಿ ಕ್ರೆಡಿಟ್ ಕೂಡ ಆಗಿದೆ. ನಾನಿವಾಗ ಚೆಕ್ ಮಾಡಿದ ಪ್ರಕಾರ ನಿಯರ್ಲಿ 30% ಆಲ್ರೆಡಿ ಕ್ರೆಡಿಟ್ ಆಗೋಗಿದೆ. ಓಕೆ, ಯಾವುದೇ ಊಹಾಪೋಹಗೂ ನೀವು ಕಿವಿಗೊಡಬೇಡಿ. 100% ನಿಮ್ಮ ಅಕೌಂಟಿಗೂ ಬರುತ್ತೆ. 18ನೇ ತಾರೀಕು ಒಳಗಡೆ ನಿಮಗೆ ಕ್ರೆಡಿಟ್ ಆಗಿರುತ್ತೆ. ಡೋಂಟ್ ವರಿ. ಓಕೆ, ಏನಾದರೂ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ನನ್ನ ನಂಬರಿಗೆ ಕಾಲ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೇನೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.